ನರೇಂದರ್ ಸರೆಂಡರ್. ನರೇಂದರ್ ಸರೆಂಡರ್. ಬಿಜೆಪಿಯಿಂದಾನೇ ಪ್ರೂವ್ ಆಯಿತು ರಾಹುಲ್ ಗಾಂಧಿಯವರ ಮಾತು. ಕೊನೆಗೂ ರಾಹುಲ್ ಗಾಂಧಿಯವರು ಹೇಳಿದ್ದೆ ಸತ್ಯ ಆಯಿತು ನೋಡಿ. We agreed to stop buying oil from Iran. We agreed to stop buying oil from Russia, facing so much criticism from our Indian opposition. ಅಷ್ಟಕ್ಕೂ ರಾಹುಲ್ ಗಾಂಧಿಯವರು ಏನು ಹೇಳಿದ್ರು, ಈ ವಿಡಿಯೋ ನೋಡಿ. ನಮಸ್ಕಾರ, ADN.comಗೆ ಸ್ವಾಗತ. ನಾನು ಸಪನ. ಮೋದಿ ಭಜನೆಯಲ್ಲಿ ಮುಳುಗಿರೋ ಬಿಜೆಪಿಯ ಐಟಿ ಸೆಲ್ ಮತ್ತು ಬೆಂಬಲಿಗರು ದಿನನಿತ್ಯ ಮೋದಿಯನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ, ಗೌರವಾನ್ವಿತ ನಾಯಕ ಎನ್ನುವಂತೆ ಚಿತ್ರಿಸೋದಕ್ಕೆ ಮುಂದಿರ್ತಾರೆ. ಮೋದಿಯಿಂದಾನೇ ಎಲ್ಲವೂ ಕೂಡ ಸಾಧ್ಯ ಎನ್ನೋ ಭ್ರಮೆಯಲ್ಲಿರೋರು ಮೋದಿಯವರು ತಪ್ಪು ಮಾಡಿದ್ರೂ ಕೂಡ ಅದನ್ನು ಸರಿ ಅಂತ ವಾದ ಮಾಡೋ ಹಂತದಲ್ಲಿದ್ದಾರೆ. ಆದರೆ ಮೋದಿ ಏನೇ ತಪ್ಪು ಮಾಡಿದ್ರು ಅದನ್ನು ಎದುರಿಸಿ ನಿಂತು ಪ್ರಶ್ನೆ ಮಾಡಿದವರು ತುಂಬಾ ಕಡಿಮೆ. ಪ್ರಶ್ನೆ ಮಾಡೋದಕ್ಕೆ ಮುಂದೆ ಬಂದವರಿಗೆ ಪಂಜರದ ಗಿಳಿಗಳಾಗಿರೋ CBI, ED, IT ಭಯ ಇದೆಲ್ಲವೂ ಇದ್ರೂ ಅಂಜದೆ ಮೋದಿಯವರನ್ನ ಬಿಡದೆ ಪ್ರಶ್ನೆ ಮಾಡಿದವರು ಮೋದಿಯ ಮುಖವಾಡವನ್ನು ಜನರ ಮುಂದೆ ಎಳೆಯಾಗಿ ಬಯಲು ಮಾಡ್ತಾ ಇರೋ ವ್ಯಕ್ತಿ ಅಂದರೆ ಅದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು. ಹೌದು, ಈ ಹಿಂದಿನಿಂದನೂ ಇಷ್ಟೇ ಬೆದರಿಕೆ ಅಧಿಕಾರವನ್ನು ಕಿತ್ತುಕೊಂಡ್ರೂ ಕೂಡ ರಾಹುಲ್ ಗಾಂಧಿಯವರು ಇಂದಿಗೂ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದನ್ನು ನಿಲ್ಲಿಸಿಲ್ಲ. ಇಷ್ಟೇ ಅಲ್ಲ, ಸದಾ ಮೋದಿ ತಪ್ಪುಗಳನ್ನು ಟೀಕೆ ಮಾಡ್ತಾ ಪ್ರಶ್ನೆ ಮಾಡೋ ರಾಹುಲ್ ಗಾಂಧಿ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಸರ್ಕಾರದ ಜೊತೆಗೆ ನಿಂತು ಉತ್ತಮ ನಾಯಕನ ಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟದ್ದು ಕೂಡ ಇದೆ. ಸಂಸತ್ತಿನಲ್ಲೇ ಸಾಕ್ಷಿ ಸಮೇತವಾಗಿ ಮೋದಿಯ ಮುಖವಾಡವನ್ನು ಕಳಚೋ ರಾಹುಲ್ ಗಾಂಧಿಯವರು ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ನಿರಂತರ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಇಲ್ಲಿವರೆಗೂ ಚೀನಾ ವಿಚಾರದಲ್ಲಿ ಮೋದಿ ಹೇಳಿದ ಸುಳ್ಳುಗಳ ಬಗ್ಗೆ, ಮಣಿಪುರ ಹೊತ್ತಿ ಉರಿದ್ರು ಮೋದಿ ಮೌನ ಆಗಿರೋ ಬಗ್ಗೆ, ಚುನಾವಣೆಯಲ್ಲಿ ಬಿಜೆಪಿಯ ಮ್ಯಾಚ್ ಫಿಕ್ಸಿಂಗ್ ಮಾಡಿರೋದು, GSTಯಿಂದ ಜನರ ಮೇಲೆ ಆರ್ಥಿಕ ಹೊರೆ ಬಿದ್ದಿರೋದು, ಮೋದಿಯ ಸರ್ವಾಧಿಕಾರ ಆಡಳಿತ, ಓಟ್ ಚೋರಿ, ಈ ಎಲ್ಲ ವಿಷಯಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿಯವರು ಗಮನವನ್ನು ಸೆಳೆದಿದ್ದಾರೆ. ಹಾಗೆಯೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಮೋದಿ ಪಾಕಿಸ್ತಾನದ ಜೊತೆಗೆ ನಡೆದ ಮಿಲಿಟರಿ ಸಂಘರ್ಷದಲ್ಲಿ ಶರಣಾದ್ರು ಅಂತ ಹೇಳಿದ್ದ ರಾಹುಲ್ ಗಾಂಧಿಯವರು ನರೇಂದರ್ ಸರೆಂಡರ್ ಅಂದರೆ ಮೋದಿ ಶರಣಾಗತರಾದ್ರು ಅಂತ ಟೀಕೆ ಮಾಡಿದ್ರು. ನರೇಂದರ್ ಸರೆಂಡರ್. ರಾಹುಲ್ ಗಾಂಧಿಯವರು ಈ ಮಾತು ಹೇಳಿದಾಗ ಇಡೀ ಬಿಜೆಪಿನೇ ರಾಹುಲ್ ಗಾಂಧಿಯವರ ವಿರುದ್ಧ ತಿರುಗಿಬಿತ್ತು. ಸಂಸತ್ತಿನಲ್ಲಿ ಕಿರ್ಚಾಡಿ ಬೀದಿಗಳಲ್ಲಿ ನಿಂತು ರಾಹುಲ್ ಗಾಂಧಿಯವರ ವಿರುದ್ಧ ಅಪಪ್ರಚಾರವನ್ನು ಶುರು ಮಾಡಿದ್ರು. ಇನ್ನು ಸಾಮಾಜಿಕ ಜಾಲತಾಣದಲ್ಲಂತೂ ಅಂಧಭಕ್ತರು ಅತಿರೇಕದ ವರ್ತನೆಯನ್ನು ತೋರಿದ್ರು. ಸಿಕ್ಕ ಹೆಸರುಗಳಿಂದ ರಾಹುಲ್ ಗಾಂಧಿಯವರನ್ನ ಅಣಕ ಮಾಡಿದ್ರು. ಈಗ ಕೊನೆಗೂ ಸತ್ಯ ಬಟಾಬೈಲಾಗಿದೆ. ರಾಹುಲ್ ಗಾಂಧಿ ಹೇಳಿರೋ ಮಾತನ್ನೇ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ. ಇವರು ಹೇಳಿರೋ ಪದಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಅರ್ಥ ಒಂದೇ ಕೊಡುತ್ತೆ. ನರೇಂದರ್ ಸರೆಂಡರ್. We agreed to stop buying oil from Iran. We agreed to stop buying oil from Russia, facing so much criticism from our Indian opposition. We agreed for 50% tariffs. Agreed means we did not say anything. We maintained our patience. 50% tariffs we agreed. Today, in the new trade deal also, we agreed for 18% tariffs, higher than what it used to be. I mean, average tariff. Where is India lagging behind in that? ಬಿಜೆಪಿ ಮತ್ತು RSSನ ಹಿರಿಯ ನಾಯಕ ರಾಮ್ ಮಾಧವ್ ವಾಷಿಂಗ್ಟನ್ನ ಹಡ್ಸನ್ ಇನ್ಸ್ಟಿಟ್ಯೂಟ್ ಸಮ್ಮೇಳನದಲ್ಲಿ ಮಾತನಾಡಿ ಇರಾನ್ ಮತ್ತು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವ ಮೂಲಕ ಭಾರತ ಅಮೆರಿಕ ಹಿತಾಸಕ್ತಿಗಳ ಜೊತೆಗೆ ನಿಕಟವಾಗಿ ಹೊಂದಿಕೊಂಡಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದುವರೆದು ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿತು. ನಮ್ಮ ವಿರೋಧ ಪಕ್ಷಗಳಿಂದ ಸಾಕಷ್ಟು ಟೀಕೆಗಳಿದ್ರು. ನಾವು ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದೀವಿ. ಭಾರತ ಹೆಚ್ಚು ಮಾತಾಡದೆ 50% ಸುಂಕಕ್ಕೆ ಒಪ್ಪಿಕೊಂಡಿತು. ಈಗ 18% ಸುಂಕಕ್ಕೂ ಕೂಡ ಒಪ್ಪಿಕೊಂಡಿದ್ದೀವಿ ಅಂತ ಮಾಧವ್ ಅವರು ಹೇಳಿದ್ದಾರೆ. ಮಾಜಿ ರಾಜತಾಂತ್ರಿಕ ಎಲಿಜಬೆತ್ ಥ್ರೆಲ್ಕೆಲ್ಡ್ ಮತ್ತು ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಕರ್ಟ್ ಕ್ಯಾಂಪ್ಬೆಲ್ ಅವರನ್ನು ಒಳಗೊಂಡ ಸಮಿತಿ ಚರ್ಚೆಯಲ್ಲಿ ಮಾಧವ್ ಅವರು ಭಾಗವಹಿಸಿದಾಗ ಈ ಮಾತುಗಳನ್ನು ಹೇಳಿದ್ದಾರೆ.
ರಷ್ಯಾ ಮತ್ತು ಇರಾನ್ನಂತಹ ಅಮೆರಿಕದ ವಿರೋಧಿಗಳ ಜೊತೆಗಿನ ವ್ಯವಹಾರಗಳ ಕುರಿತು ಟ್ರಂಪ್ ಅವರು ಭಾರತದ ಮೇಲೆ ಹೇರೋ ಒತ್ತಡ, ಅವರ ಅಸೂಕ್ಷ್ಮತೆ ನಡೆಯನ್ನು ಭಾರತ ಹೇಗೆ ಅಳವಡಿಸ್ಕೊಂತು ಅನ್ನೋದನ್ನು ಮಾಧವ್ ಅವರು ಹೇಳಿದ್ದಾರೆ. ಅಮೆರಿಕ ನಿರ್ಬಂಧಗಳನ್ನು ಹೇರಿದ ನಂತರ 2019ರಲ್ಲಿ ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸಿತ್ತು. ಕಳೆದ ವರ್ಷ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ಕೂಡ ಒಂದು ದೊಡ್ಡ ವಿವಾದವಾಗಿ ಪರಿಣಮಿಸಿತ್ತು. ಭಾರತದ ರಷ್ಯಾದ ತೈಲ ಖರೀದಿ ಉಕ್ರೇನ್ ವಿರುದ್ಧದ ಮಾಸ್ಕೋದ ಯುದ್ಧ ತಂತ್ರಕ್ಕೆ ಹಣ ಒದಗಿಸ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡಿತ್ತು. ಟ್ರಂಪ್ ಭಾರತೀಯ ಆಮದುಗಳ ಮೇಲೆ 50% ಸುಂಕವನ್ನು ವಿಧಿಸಿದ ನಂತರ ಈ ಬಾಂಧವ್ಯ ಕನಿಷ್ಠ ಮಟ್ಟಕ್ಕೆ ತಲುಪಿತ್ತು. ಸ್ವತಃ ಹಿರಿಯ ಬಿಜೆಪಿ ನಾಯಕನ ಈ ಹೇಳಿಕೆ ಮೋದಿ ಸರ್ಕಾರ ಅಮೆರಿಕದ ಮುಂದೆ ಶರಣಾಗತಿ ನೀತಿಯನ್ನು ಅನುಸರಿಸ್ತಾ ಇದೆ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದೆ ಅನ್ನೋದನ್ನು ತೋರಿಸಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಕಾಂಗ್ರೆಸ್ನ ಆರೋಪಗಳಿಗೆ ಇವರ ಹೇಳಿಕೆನೇ ಪುಷ್ಟಿಯನ್ನು ನೀಡಿದೆ. ನರೇಂದ್ರ ಅವರ ಶರಣಾಗತಿ ನೀತಿ ಇಲ್ಲಿ ಸಂಪೂರ್ಣವಾಗಿ ಪ್ರದರ್ಶನ ಆಗಿದೆ. ಬಿಜೆಪಿ ಮತ್ತು RSS ನಾಯಕ ರಾಮ ಮಾಧವ್ ಮೋದಿ ಸರ್ಕಾರದ ಸಮಾಧಾನಗೊಳಿಸುವ ನೀತಿಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ವಿಶ್ವಗುರು ಅವರ ವಿನಾಶಕಾರಿ ವಿದೇಶಾಂಗ ನೀತಿಯನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಒಮ್ಮೆ ಬ್ರಿಟಿಷರ ಗುಲಾಮರಾಗಿದ್ದ RSS ಈಗ ಅಮೆರಿಕದ ಗುಲಾಮರಾಗೋದಕ್ಕೆ ಬಯಸ್ತಾ ಇದೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿ ಟ್ವೀಟ್ ಅನ್ನು ಮಾಡಿದೆ. ಈ ಹೇಳಿಕೆ ವಿವಾದ ತೀವ್ರಗೊಂಡ ಬಳಿಕ ರಾಮ ಮಾಧವ್ ತಮ್ಮ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿಕೊಂಡು ಕ್ಷಮೆಯನ್ನ ಕೇಳಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಆಮದನ್ನು ನಿಲ್ಲಿಸೋದಕ್ಕೆ ಎಂದಿಗೂ ಕೂಡ ಒಪ್ಪಿಲ್ಲ ಮತ್ತು ಅಮೆರಿಕದ ಸುಂಕ ವಿಧಿಸುವಿಕೆಯನ್ನು ಬಲವಾಗಿ ವಿರೋಧ ಮಾಡಿದೆ ಅಂತ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, 2025ರ ವರ್ಷವನ್ನು ನೋಡಿದ್ರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಸವಾಲುಗಳು ಎದುರಾಗಿದ್ವು. ಈಗ 2026ರಲ್ಲಿಯೂ ಕೂಡ ಹಲವಾರು ಸವಾಲುಗಳು ನಮ್ಮ ಮುಂದೆ ಇದ್ದಾವೆ. ಆದರೆ ಮೋದಿಯವರು ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗದೆ ರಾಜಿ ಮಾಡಿಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಈ ಹಿಂದೆನೇ ಗಂಭೀರ ಆರೋಪ ಮಾಡಿದರು. ಜನರ ಹಿತಾಸಕ್ತಿಗನುಗುಣವಾಗಿ ಕೆಲಸ ಮಾಡದೇ ಇರೋ ಮೋದಿಯವರು ಅಮೆರಿಕ ಮತ್ತು ಇಸ್ರೇಲ್ ಹೇಳಿದಂತೆ ಮಾಡ್ತಾರೆ, ಅವರ ಮಾತುಗಳನ್ನು ಕೇಳ್ತಾರೆ ಅಂತ ಹೇಳಿದರು. ಈಗ ಕೊನೆಗೂ ಕೂಡ ರಾಹುಲ್ ಗಾಂಧಿಯವರು ಹೇಳಿದ ಮಾತು ಸತ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರತಿ ಬಾರಿನೂ ಕೂಡ ಸತ್ಯವನ್ನೇ ಮುನ್ನೆಲೆಗೆ ತಂದು ಪ್ರಶ್ನೆ ಮಾಡುವ ರಾಹುಲ್ ಗಾಂಧಿಯವರು ಈಗಲೂ ಕೂಡ ಸತ್ಯವನ್ನೇ ನುಡಿದಿದ್ದಾರೆ. ಅವರು ಎಂದಿಗೂ ಕೂಡ ಸುಳ್ಳನ್ನು ಹೇಳೋದಿಲ್ಲ, ಯಾರಿಗೂ ಹೆದರೋದಿಲ್ಲ, ಅಂಜಿಕೆ ಇಲ್ಲದೆ ಅಧಿಕಾರದಲ್ಲಿರೋರ ಮುಂದೆ ಸತ್ಯವನ್ನು ಮಾತಾಡ್ತಾರೆ. ಮಾಧ್ಯಮಗಳನ್ನೇ ಎದುರಿಸೋದಕ್ಕೆ ಭಯ ಪಡೋ ಮೋದಿಯವರು ಚಿಕ್ಕ ವಿಷಯಕ್ಕೂ ಸುಳ್ಳು ಹೇಳೋದು, ಅಂಧಭಕ್ತರು ಮತ್ತು IT ಸೆಲ್ ಹಿಂದೆ ಅಡಗಿ ಕುಳಿತುಕೊಳ್ತಾರೆ. ಕುರುಡು ಭಕ್ತಿನೇ ವ್ಯಾಪಕ ಆಗಿರೋ ಈ ದೇಶದಲ್ಲಿ ಜನರು ಇನ್ನಾದರೂ ಕೂಡ ಸತ್ಯವನ್ನು ಅರಿತು ಮುನ್ನಡಿಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.